ನಮಸ್ತೆ ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗಳನ್ನ ನಡೆಸ್ತಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು 2 ವಿಡಿಯೋಗಳನ್ನ ಮಾಡಿದೀನಿ ಅಂತ ಅನ್ಕೊಳ್ತಾ ಇದೀನಿ. ಆಲ್ರೆಡಿ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಫಾರೆಸ್ಟ್ ವಾಚರ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಟೋಟಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 750 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಇನ್ನೂ ಅರ್ಜಿ ಸ್ಟಾರ್ಟ್ ಆಗಿರಲಿಲ್ಲ, ನೋಟಿಫಿಕೇಶನ್ ಮಾತ್ರ ಬಿಡುಗಡೆಯನ್ನ ಮಾಡಿದ್ರು. ನೋಟಿಫಿಕೇಶನ್ ಅಪ್ಲಿಕೇಶನ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಇರಲಿಲ್ಲ. ಈಗಾಗಲೇ ಅರ್ಜಿ ಇವತ್ತಿನಿಂದ ಪ್ರಾರಂಭವಾಗಿದೆ ಅಭ್ಯರ್ಥಿಗಳೇ. ಈ ಹುದ್ದೆಗಳಿಗೆ 10ನೇ ತರಗತಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ವಿಡಿಯೋ ಲೇಟ್ ಆದ್ರೂ ಕೂಡ ಪರವಾಗಿಲ್ಲ. ಪ್ರತಿಯೊಂದು ಅಭ್ಯರ್ಥಿ ಕೂಡ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕು, ನೀವೇನಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವರದಿಯನ್ನ ಹಾಕೊಳ್ಬೇಕು, ನೀವು ಕೂಡ ಕಾಕಿ ಇನ್ಫಾರ್ಮೇಶನ್ ಹಾಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಪ್ರತಿಯೊಂದು ಅಭ್ಯರ್ಥಿ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದರಲ್ಲಿ ಸಿಗ್ತಾ ಹೋಗುತ್ತಾ. ಯಾವುದೇ ತರಂತ ನಿಮ್ಗೆ ಡೌಟ್ ಕೂಡ ಇರೋದಿಲ್ಲ. ಹೈಟ್ ಎಷ್ಟು ಇರ್ತದ, ನೆಕ್ಸ್ಟ್ ವೇಟ್ ಎಷ್ಟು ಇರಬೇಕು, ರನ್ನಿಂಗ್ ಎಷ್ಟು ಇರ್ತದ, ನೆಕ್ಸ್ಟ್ ಶಾರ್ಟ್ ಪುಟ್ ಎಷ್ಟು ಹೋಗಿಬೇಕು, ನೆಕ್ಸ್ಟ್ ಇದಕ್ಕೆ ಎಕ್ಸಾಮ್ ಇದೆಯೋ ಇಲ್ಲೋ, ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ನೋಡ್ಕೊಡ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಆಲ್ರೆಡಿ ನಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಸ್ಟೇಟ್ ಆಗಿರಲಿ, ಸೆಂಟ್ರಲ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಮಾಡಿರಲಿ. ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಫ್ಯಾಕ್ಟರಿ ಎಂದು ಹೆಸರು ಮಾಡಿರ್ತಕ್ಕಂಥ ಈ SSI ಪ್ಯಾರಾಮೀಟರ್ ಯೂಟ್ಯೂಬ್ ಚಾನಲ್ಗೆ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡಿ. ನೋಡ್ಕೊಡ್ರಿ, 750 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರ. ನಾನ್ ಟೋಟಲಿ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಆಲ್ರೆಡಿ ಇವತ್ತಿನಿಂದ ಅಂದ್ರೆ 1/8/2026 ಅರ್ಜಿ ಕೂಡ ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ಯಾವಾಗಿದೆ ಅನ್ನೋದನ್ನ ಆಫಿಸಿಯಲ್ ವೆಬ್ಸೈಟ್ ಮುಖಾಂತರನೇ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಚೆಕ್ ಅನ್ನ ಮಾಡ್ಕೊಳ್ಳಿ ಅಭ್ಯರ್ಥಿಗಳ. ಯಾರಾದ್ರೂ ನೀವೇನಾದ್ರೂ ಈ ಸರಿ ನಾನು ಜಾಬ್ ಅನ್ನ ಮಾಡ್ಕೊಳ್ಳಬೇಕು 2026-27 ವರದಿಯನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಜಾಬ್ ಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ಹುದ್ದೆಯ ಹೆಸರು ಬಂದ್ಬಿಟ್ಟು ಅರಣ್ಯ ವೀಕ್ಷಕ ಅಂತ ಹೇಳಿ ಏನು ಕನ್ನಡದಲ್ಲಿ ಇನ್ಫಾರ್ಮೇಶನ್ ಅರಣ್ಯ ವೀಕ್ಷಕ ಅಂತ ಹೇಳಿ 750 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ. ನೋಡ್ರಿ, ಕಲ್ಯಾಣ ಕರ್ನಾಟಕದವರಿಗೆ 50 ಹುದ್ದೆಗಳನ್ನ ಮೀಸಲಾತಿಯನ್ನ ಇಟ್ಟಿದ್ದಾರೆ. ಎಷ್ಟು ಕಲ್ಯಾಣ ಕರ್ನಾಟಕದವರಿಗೆ 50 ಹುದ್ದೆಗಳನ್ನ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಚೆಕ್ ಮಾಡ್ಕೋಬಹುದು. ಆಫಿಸಿಯಲ್ ವೆಬ್ಸೈಟ್ ಮುಖಾಂತರ ಬಂದಿರತಕ್ಕಂಥದ್ದು. 30ನೇ ತಾರೀಕು ಹೋದ ತಿಂಗಳ ನಿಮ್ದು ಆಲ್ರೆಡಿ 1 ತಿಂಗಳು ಐತಿ ನೋಟಿಫಿಕೇಶನ್ ಬಂದ್ಬಿಟ್ಟು. ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದೀವಿ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನ ಕಾಯ್ಕೋತಾನ ಕುಂತಿದ್ರಿ. ನೆಕ್ಸ್ಟ್ ವೃತ್ತ ವೈಸ್ ಅಂದ್ರೆ ವೃತ್ತ ವೈಸ್ ಬೆಂಗಳೂರು ವೃತ್ತಕ್ಕೆ ಎಷ್ಟು ವೇಕೆನ್ಸಿಗಳು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅದನ್ನ ನೀವು ಆಮೇಲೆ ಚೆಕ್ ಮಾಡ್ಕೊಡ್ರಿ. ಅದ್ರ ಬಗ್ಗೆ ನಾನು PDF ಅನ್ನು ಶೇರ್ ಮಾಡ್ತೀನಿ, ನೋಡ್ಕೋಬಹುದು. ಬೆಳಗಾವಿ ವೃತ್ತ, ನೆಕ್ಸ್ಟ್ ಬಳ್ಳಾರಿ, ಚಾಮರಾಜನಗರ, ನೆಕ್ಸ್ಟ್ ಅದರ ಚಿಕ್ಕಮಗಳೂರು, ಪ್ರತಿಯೊಂದು ವೃತ್ತಕ್ಕೆ ನಿಮ್ಗೆ ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಧಾರವಾಡ, ಹಾಸನ, ಕೇಂದ್ರ, ಕೊಡಗು, ಕಲಬುರಗಿ, ಮಂಗಳೂರು, ಮೈಸೂರು. ನೆಕ್ಸ್ಟ್ ಓಕೆ, ಟೋಟಲಿ ಬಂದ್ಬಿಟ್ಟು ಎಷ್ಟು ನಾನ್ HKದವರಿಗೆ, ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ 700 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕದವರಿಗೆ 50 ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳೇ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ಈ ಹುದ್ದೆಗೆ ಪಾಸ್ ಮಾಡ್ಕೊಳ್ಳೇಬೇಕು. ಟೋಟಲಿ ನಿಮ್ಗೆ 700 ಹುದ್ದೆಗಳು ಇಲ್ಲಿ, 50 ಹುದ್ದೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಶಿವಮೊಗ್ಗ ವೃತ್ತಕ್ಕೆ ನೋಡ್ಕೊಳ್ಬಹುದು 38 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದರೆ. ಟೋಟಲಿ ವೃತ್ತಗಳು ಎಷ್ಟು ಬರ್ತಾವಪ್ಪ ಅಂದ್ರೆ 13 ವೃತ್ತಗಳು ಬರ್ತಾವ. ನೀವು ಯಾವ್ದಾದ್ರು ಪ್ರತಿಯೊಬ್ರು ಕೂಡ ನೀವು ಎಲ್ಲಾದ್ರೂ ನೀವು ಹಾಕ್ಬಹುದು. ಇದೇ ವೃತ್ತಕ್ಕೆ ಹಾಕ್ಬೇಕು ಸರ್, ನನ್ನ ಬಾಗಲಕೋಟೆ ಇದೆ ಸರ್, ನನ್ನ ಬೆಳಗಾವಿ ಇದೆ, ನಾನು ಅಲ್ಲಿ ಅರ್ಜಿ ಹಾಕ್ಬೋದು ಅಂತಿಲ್ಲ. ನೀವು ಎಲ್ಲಾದ್ರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಭ್ಯರ್ಥಿಗಳೇ. ಪ್ರತಿಯೊಂದು ಅಪ್ಡೇಟ್ ನ ಇದ ಇನ್ಫಾರ್ಮೇಶನ್ ನಿಮಗೆ ಅಷ್ಟೇ ಯೂಸ್ ಇಲ್ಲ. ಜಸ್ಟ್ ನಿಮ್ಗೆ ಏನೇನೆಲ್ಲ ಯೂಸ್ ಆಗುತ್ತಲ್ಲ ಅಷ್ಟು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅರ್ಜಿ ಸಲ್ಲಿಸುವ ದಿನಾಂಕ ನೋಡ್ಕೊಳ್ಳಿ ಅಭ್ಯರ್ಥಿಗಳೇ. 1/8/2026 ಅಂದ್ರೆ ಇವತ್ತಿನಿಂದ ಅರ್ಜಿ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 31/8/2026 ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. 1 ತಿಂಗಳ ಕಾಲಾವಕಾಶ ಅರ್ಜಿಯನ್ನ ಸಲ್ಲಿಸೋಕೆ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಫೀಸ್ ಕಟ್ಟೋಕೆ ಟೈಮಿಂಗ್ ಕೊಟ್ಟಿದ್ದಾರೆ 2/9/2026, 3 ದಿನಗಳ ಕಾಲ ನಿಮ್ಗೆ ಫೀಸ್ ಅನ್ನ ಕಟ್ಕೊಳ್ಳೋಕೆ ಎಕ್ಸ್ಟ್ರಾ ಡೇಟ್ ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಫೀಸ್ ಎಷ್ಟು ಇರ್ತದ, ಅಪ್ಲಿಕೇಶನ್ ಫೀಸ್ ಎಷ್ಟು ಬೇಕಾಗುತ್ತಾ, ಎಷ್ಟು ಕಟ್ಬೇಕಂತ ಹೇಳಿ ನೋಡ್ಕೊಡ್ರಿ. ಸಾಮಾನ್ಯ ವರ್ಗದ ಅಂದ್ರೆ 2A ದವರಿಗೆ, ನೆಕ್ಸ್ಟ್ 2B ದವರಿಗೆ, 3A ದವರಿಗೆ ಮತ್ತು 3B ವರ್ಗ ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಎಷ್ಟಿರ್ತಪ್ಪ ಅಂದ್ರೆ 200 ರೂಪೀಸ್ ಇರುತ್ತೆ. ಎಷ್ಟು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ ಸೇರಿದಂತೆ ಇವ್ರಿಗೆ ಎಷ್ಟಿರ್ತಪ್ಪ ಅಂದ್ರೆ 100 ರೂಪೀಸ್ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು ಕೇವಲ 100 ರೂಪೀಸ್ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇಷ್ಟು ನಿಮಗೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಡೀಟೇಲ್ ಆಯ್ತು. ನೆಕ್ಸ್ಟ್ ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಭ್ಯರ್ಥಿಗಳ. ಯಾವುದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಇದು ಯಾವುದೇ ತರ ಅಂತ ಆಫ್ಲೈನ್ ಇರೋದಿಲ್ಲ.
ಸೊ ಪ್ರತಿಯೊಬ್ರು ಕೂಡ ನೀವು ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇವತ್ತಾಗ್ಲಿಲ್ಲಪ್ಪ ಅಂದ್ರೆ ಸೊ ನೀವು ನಾಳೆ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಸೊ ಯಾವ ತರಪ್ಪ ಅಂದ್ರೆ ನೀವು UPI ಮುಖಾಂತರ ಪೇಮೆಂಟ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಆಗಿರಲಿ, ಡೆಬಿಟ್ ಕಾರ್ಡ್ ಆಗಿರಲಿ, ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದೇ ಬ್ಯಾಂಕಿಂಗ್ ಮುಖಾಂತರ ನೀವು ಫೀಸ್ ಅನ್ನ ಕಟ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಸೊ ನೋಡ್ಕೋಬಹುದು ಇದರಲ್ಲಿ ಮತ್ತೆ ಚೆಸ್ಟ್ ಹೈಟ್, ಸೊ ಇದ್ರ ಬಗ್ಗೆ ಏನಾದ್ರು ಪ್ರತಿಯೊಂದು ಇನ್ಫಾರ್ಮೇಶನ್ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸರ್ ಏಜ್ ಎಷ್ಟು ಬೇಕಾಗುತ್ತಾ ಸರ್, ಏಜ್ ಬಗ್ಗೆನೂ ಕೂಡ ಕೇಳ್ತಾ ಇದ್ದಿಲ್ಲ. 18 ವಯಸ್ಸಿನಿಂದ ಹಿಡಿದು ಎಷ್ಟು 18 ವಯಸ್ಸಿನಿಂದ ಹಿಡಿದು ಸೊ 30 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಎಷ್ಟು 18 ಇಲ್ಲಿದೆ ನೋಡ್ಕೊಡ್ರಿ, 18 ಇಯರ್ಸ್, 18 ವಯಸ್ಸಿನಿಂದ ಹಿಡಿದು ಗರಿಷ್ಠ ನೋಡಿ, ಕನಿಷ್ಠ 18 ವಯಸ್ಸಿನಿಂದ ಹಿಡಿದು ಗರಿಷ್ಠ 30 ವರ್ಷದವರೆಗಡೆ ಯಾರು ಸಾಮಾನ್ಯ ಅಭ್ಯರ್ಥಿಗಳು, ಅಕಸ್ಮಾತ್ ನೀವೇನಾದ್ರೂ 2A ಆಗಿದ್ರೆ, 2B ಆಗಿದ್ರೆ, 3A ಆಗಿದ್ರೆ, 3B ಆಗಿದ್ರೆ, ಹಿಂದುಳಿದ ಪ್ರವರ್ಗಗಳಾಗಿದ್ರೆ ಸೊ ಅವರಿಗೆ 32 ಏಜ್ ಮಟ್ಟ ಅವಕಾಶ ಇದೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ವರ್ಣದವರಿಗೆ 33 ವಯಸ್ಸಿನ ಮಟ್ಟನು ಕೂಡ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು. ನೆಕ್ಸ್ಟ್ ಅದಾದ್ಮೇಲೆ ಅದರಲ್ಲಿ ಏನಾದ್ರು ಅರಣ್ಯ ಪ್ರೇರಕ ಅಂದ್ರೆ ಅದರಲ್ಲಿ ಏನಾದ್ರು ಜಾಬ್ ಮಾಡ್ತಿರ್ತಕ್ಕಂಥವರಿಗೆ ಸೊ ಅವ್ರಿಗೆ ವಯೋಮಿತಿಯಲ್ಲಿ 40 ವರ್ಷ ಮಟ್ಟನೂ ಕೂಡ ಅವರಿಗೆ ಅವಕಾಶವನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಬೇಕಾಗುತ್ತಾ, ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಬೇಕಾಗುತ್ತಾ ಅದು ಕೂಡ ಮಾಹಿತಿಯನ್ನ ತಿಳಿದುಕೊಳ್ಳಿ ಅಭ್ಯರ್ಥಿಗಳೇ. ಸೊ ನೋಡ್ಕೋಬಹುದು ಹೈಟ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ಎತ್ತರ ಪುರುಷ ಅಭ್ಯರ್ಥಿಗಳಿಗೆ 163 ಸೆಂಟಿಮೀಟರ್ ಬೇಕು. ಎಷ್ಟು 163 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ಪುರುಷ ಅಭ್ಯರ್ಥಿಗಳು. ನಿಮ್ದು ಏನಾದ್ರು ಅಗ್ನಿವೀರ ಹೈಟ್ ಬರಲಿಲ್ಲ, ಸೊ SSCGD ಹೈಟ್ ಬರಲ್ಲ ಸರ್, ಪೊಲೀಸ್ಗೆ ಹೈಟ್ ಬರಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಇಲ್ಲಿ ಕಾಂಪಿಟೇಷನ್ ಅನ್ನ ಮಾಡಬಹುದು. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಎದೆ ಸುತ್ತಳತೆ ಬಾಯ್ಸ್ ಬಂದ್ಬಿಟ್ಟು ನಾರ್ಮಲಿ ಎಷ್ಟಿರ್ಬೇಕಂದ್ರೆ 79 ಸೆಂಟಿಮೀಟರ್ ನಾರ್ಮಲ್ ಇರಬೇಕು. ನೀವು ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ಅನ್ನ ಎದೆಯ ಕನಿಷ್ಠ ಹಿಗ್ಗಿಸುವುದು 5 ಸೆಂಟಿಮೀಟರ್ ಅನ್ನ ಎಕ್ಸ್ಪಾಂಡ್ ಮಾಡಲೇಬೇಕಾಗತ್ತ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಬೇಕಾಗುತ್ತಾ 150 ಸೆಂಟಿಮೀಟರ್, ಎಷ್ಟು 150 ಸೆಂಟಿಮೀಟರ್ ಹೈಟ್. ಆಲ್ಮೋಸ್ಟ್ ಎಲ್ಲಾ ಮಹಿಳಾ ಅಭ್ಯರ್ಥಿಗಳು ಇದ್ದೀರಿ ಅಂತ ಅನ್ಕೋತಿದೀನಿ. ಸೊ ಇದ್ದೇ ಇದ್ದೀರಿ, ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಳ್ರಿ. ಸೊ ನೆಕ್ಸ್ಟ್ ನಿಮ್ಮ ಕನಿಷ್ಠ ತೂಕ ಎಷ್ಟಿರಬೇಕು, ನಿಮ್ಮ ಕೆಜಿ ಎಷ್ಟಿರ್ಬೇಕಂದ್ರೆ ಸೊ 40 kg ಇರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಎಷ್ಟು 40 kg ನಿಮ್ದು ಏನಾದ್ರು ಇತ್ತಪ್ಪ ಅಂದ್ರೆ ಸೊ ಅಂತ ಮಹಿಳಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಅಪ್ಲಿಕೇಶನ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಪ್ರತಿಯೊಬ್ರು ಕೂಡ ಆದಷ್ಟು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ನೆಕ್ಸ್ಟ್ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ, ಯಾವುದು ಇದರಲ್ಲಿ ಮಿಸ್ ಮಾಡೋದು ಬೇಡ. ಸೊ ಪ್ರತಿಯೊಂದು ಯಾಕಂದ್ರೆ ನೋಡ್ತಾ ಇದೀರಪ್ಪ ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳ್ಕೊಡ್ರಿ. ಅರ್ಧಮುರ್ಧ ತಿಳ್ಕೊಂಡ್ ಹೋಗಿ ಅಪ್ಲಿಕೇಶನ್ ಹಾಕಿದ್ದಷ್ಟೇ ನೆನಪಿರ್ತೈತಿ. ನೆಕ್ಸ್ಟ್ ಅದ್ರ ಬಗ್ಗೆ ಏನು ಕೂಡ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ಮೆಡಿಕಲ್ ಚೆಕ್ಅಪ್ ಕೂಡ ಇರ್ತದೆ. ಟೆಸ್ಟ್ ಮೆಡಿಕಲ್ ಟೆಸ್ಟ್ ನಲ್ಲಿ ಏನೊಂದು ನಾಗ್ನಿ ಚೆಕ್ ಮಾಡ್ತಾರೆ, ಲೆಗ್, ನೆಕ್ಸ್ಟ್ ಫ್ಲಾಟ್ಫುಟ್ ಚೆಕ್ ಮಾಡ್ತಾರೆ, ನೆಕ್ಸ್ಟ್ ವೆರಿಕೋಸ್ ಚೆಕ್ ಮಾಡ್ತಾರೆ, ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಕಣ್ಣು, ಕಿವಿ ಇವೆಲ್ಲನೂ ಕೂಡ ನಾರ್ಮಲ್ ಆಗಿ ಚೆಕ್ ಮಾಡ್ತಾರೆ. ಸೊ ಅಷ್ಟು ನಿಮ್ಗೆ ಏನು ಟಫ್ ಇರೋದಿಲ್ಲ, ಮೆಡಿಕಲ್ದಲ್ಲಿ ಆರಾಮ್ಸಾಗಿ ಪ್ರತಿಯೊಂದು ಅಭ್ಯರ್ಥಿ ಕೂಡ ಪಾಸ್ ಆಗ್ತೀರಿ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೋಬಹುದು ಕಣ್ಣಿನ ಬಣ್ಣ ಅಂದ್ರೆ 6 ಏನು ಕಲರ್ ಬ್ರೈಟ್ನೆಸ್ ಅಂತೀವಲ್ಲ ಅದನ್ನು ಕೂಡ ನಿಮ್ಗೆ ಇದರಲ್ಲಿ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ದೈಹಿಕ ಸಮರ್ಥದ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ PET ಅಂತೀವಲ್ಲ. ಸೊ ಇದು ಯಾವ ತರ ಇರ್ತಪ್ಪ ಅಂದ್ರೆ ರನ್ನಿಂಗ್ ಎಷ್ಟು ಓಡಬೇಕು, ನೆಕ್ಸ್ಟ್ ಶಾರ್ಟ್ ಪುಟ್ ಎಷ್ಟು ಹೋಗಬೇಕು ಅದೆಲ್ಲನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಮ್ಗೆ ಕ್ಲಿಯರ್ ಆಗಿ ಕೊಡ್ತೀನಿ ನೋಡ್ಕೊಳ್ಳಿ. 100 ಮೀಟರ್ ರನ್ ಇರುತ್ತೆ. ಎಷ್ಟು 100 ಮೀಟರ್ ರನ್ ಇರ್ತದ. ಪುರುಷ ಅಭ್ಯರ್ಥಿಗಳು 15 ಸೆಕೆಂಡ್ಗಳಲ್ಲಿ ಕ್ಲಿಯರ್ ಮಾಡಬೇಕು. ಎಷ್ಟು 15 ಸೆಕೆಂಡ್ಗಳಲ್ಲಿ ಪುರುಷ ಅಭ್ಯರ್ಥಿಗಳು 100 ಮೀಟರ್ ಅನ್ನ ಕ್ಲಿಯರ್ ಮಾಡಬೇಕು. ಸೊ ಅದರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕರು 18 ಸೆಕೆಂಡ್ ಮೇಲೆ 5 ಮಿನಿಟ್ ಅಂದ್ರೆ 18.5 ಸೆಕೆಂಡ್ ವರೆಗಡೆ ಅವರಿಗೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಎತ್ತರ ಜಿಗಿತ ಅಂದ್ರೆ ಹೈ ಜಂಪ್ ಅಂತ ಏನೈತಿವಲ್ಲ ಸೊ 1.20 ಮೀಟರ್. ಎಷ್ಟು 1.20 ಮೀಟರ್ ಬಾಯ್ಸ್ ಜಿಗಿಬೇಕಾಗತ್ತ, ಮಹಿಳಾ ಅಭ್ಯರ್ಥಿಗಳು 0.90 ಮೀಟರ್ ಜಿಗಿಬೇಕಾಗತ್ತ. ನೆಕ್ಸ್ಟ್ ಉದ್ದ ಜಿಗಿತ ಏನ್ ಲಾಂಗ್ ಜಂಪ್ ಅಂತೀವಲ್ಲ, ಸೊ ಲಾಂಗ್ ಜಂಪ್ ಬಂದ್ಬಿಟ್ಟು ನೋಡ್ಕೊಂಡು ಎಷ್ಟು ಇರ್ತಪ್ಪ ಅಂದ್ರೆ ಲಾಂಗ್ ಜಂಪ್ ಜಿಗಿಬೇಕಾದ್ರೆ 3.80 ಮೀಟರ್ ಪುರುಷ ಅಭ್ಯರ್ಥಿಗಳು. ಎಷ್ಟು ಲಾಂಗ್ ಜಂಪ್ 3.80 ಮೀಟರ್ ಬಾಯ್ಸ್ ಜಿಗಿಬೇಕಾಗತ್ತ. ಸೊ ಮಹಿಳಾ ಅಭ್ಯರ್ಥಿಗಳು 2.50 ಮೀಟರ್ ಮಹಿಳಾ ಅಭ್ಯರ್ಥಿಗಳು ಜಿಗಿಬೇಕಾಗತ್ತ. ನೆಕ್ಸ್ಟ್ ಶಾರ್ಟ್ ಪುಟ್ ಅಂದ್ರೆ ಗುಂಡು ಎಸೆತ. ಆಲ್ರೆಡಿ ನೀವು ಎಲ್ಲ ವಿದ್ಯಾರ್ಥಿಗಳು ಹೈಸ್ಕೂಲ್ ನಲ್ಲಿ ಇದೆಲ್ಲಾನು ಕೂಡ ಸ್ಪೋರ್ಟ್ಸ್ ಆಡೇ ಬಂದಿರ್ತೀರಿ, ಆರಾಮ್ಸಾಗಿ ಕ್ಲಿಯರ್ ಮಾಡ್ತೀರಿ, ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆಗುತ್ತಾ. ಓಕೆ, ಶಾರ್ಟ್ ಪುಟ್ ನೋಡ್ಕೊಡ್ರಿ. ಪುರುಷ ಅಭ್ಯರ್ಥಿಗಳಿಗೆ 16 LB ಅಂದ್ರೆ 16 LB ಇರ್ತದ. ಎಷ್ಟು 16 LB ಇರ್ತದ. 5.60 ಮೀಟರ್ ಒಗಿಬೇಕಾಗುತ್ತೆ. ಎಷ್ಟು 5.60 ಮೀಟರ್ ಶಾರ್ಟ್ ಪುಟ್ ಅನ್ನು ಒಗಿಬೇಕಾಗುತ್ತೆ. ಇದು ಕೂಡ ಪ್ರಾಕ್ಟೀಸ್ ಇರ್ತದ, ಆದ್ರೆ ಕಡಿಮೆ ಇಲ್ಲ. 16 LB ನಿಮಗೆ ಶಾರ್ಟ್ ಪುಟ್ ಕೂಡ ಇರ್ತದ. ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಇರ್ತಪ್ಪ ಅಂದ್ರೆ 8 LB ಇರುತ್ತೆ. ಎಷ್ಟು 8 LB ಮಹಿಳಾ ಅಭ್ಯರ್ಥಿಗಳಿಗೆ ಇರ್ತದೆ. ಎಷ್ಟು
8 LB ಇರ್ತದ. ಸೊ ನೀವು ಎಷ್ಟು ಗಿಬೇಕಪ್ಪ ಅಂದ್ರೆ 3.76 ಮೀಟರ್ ಅಂದ್ರೆ 3.76 ಮೀಟರ್ ಮಹಿಳಾ ಅಭ್ಯರ್ಥಿಗಳಿಗೆ ಬೇಕು. ನೆಕ್ಸ್ಟ್ ಅದಾದ್ಮೇಲೆ 800 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು 800 ಮೀಟರ್ ಆಲ್ರೆಡಿ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇದೆಯಲ್ಲ, ಸೊ 400 ಮೀಟರ್ ಟ್ರ್ಯಾಕ್ ಏನಿದೆಯಲ್ಲ ಅದನ್ನ 2 ರೌಂಡ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದು ಎಷ್ಟಪ್ಪ ಅಂದ್ರೆ 2 ನಿಮಿಷ 50 ಸೆಕೆಂಡ್ ಅಲ್ಲಿ ಓಕೆ ಆರಾಮ್ಸೆ ಕ್ಲಿಯರ್ ಮಾಡ್ತೀರಿ, ಡೌಟೇ ಇಲ್ಲ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ 800 ಮೀಟರ್ ಅನ್ನ ಕ್ಲಿಯರ್ ಮಾಡ್ತೀರಿ. ಪ್ರಾಕ್ಟೀಸ್ ಮಾಡ್ಬೇಕು ಅಭ್ಯರ್ಥಿಗಳು, ಇಲ್ಲ ಅಂತಂದ್ರೆ ಆಗೋದಲ್ಲ. ಸೊ ನೀವೇನಾದ್ರೂ ಅಕಸ್ಮಾತ್ ನೋಡ್ಕೊಡ್ರಿ 2:50 ಕ್ಲಿಯರ್ ಮಾಡಿದ್ರೆ ಅಂದ್ರೆ ಅಗ್ನಿವೀರ್ ಫಿಸಿಕಲ್ ಪಾಸ್ ಆಗ್ಬೋದಲ್ಲ ಅನ್ಕೊಂಡಿರ್ಬೋದು. ನೀವು ಕ್ಲಿಯರ್ ಮಾಡ್ತೀನಿ ಅಂತೇಳಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದನ್ನ ಕ್ಲಿಯರ್ ಮಾಡೋಕೆ ಸಾಧ್ಯ ಆಗುತ್ತಾ. ನೆಕ್ಸ್ಟ್ ಅದಾದ್ಮೇಲೆ 200 ಮೀಟರ್ ರನ್ ಕೂಡ ಇರ್ತದೆ. ಎಷ್ಟು 200 ಮೀಟರ್ ರನ್ ಇರ್ತದ. ಎಷ್ಟಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 800 ಇರೋದಿಲ್ಲ, ಲೇಡೀಸ್ಗೆ 800 ಇರೋದಿಲ್ಲ, ಗರ್ಲ್ಸ್ 800 ಇರೋದಿಲ್ಲ, 200 ಮಾತ್ರ ಇರ್ತದೆ. ಎಷ್ಟು 40 ಸೆಕೆಂಡ್ಗಳಲ್ಲಿ ನೀವು ಕ್ಲಿಯರ್ ಮಾಡಬೇಕು. ಮಹಿಳಾ ಅಭ್ಯರ್ಥಿಗಳು ಎಷ್ಟು 40 ಸೆಕೆಂಡ್ದಲ್ಲಿ ನೀವು ಇದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ. ಸೊ ಈಗಿಂತ್ರನೇ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಅರ್ಜಿ ಹಾಕಿದಾದ ತಕ್ಷಣನೇ ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾವ ಟೈಮ್ದಲ್ಲಿ ನಿಮ್ಮ ಫಿಸಿಕಲ್ ಕರೀತಾರ ಅಂತ ಗೊತ್ತಿರೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ನೋಡ್ಕೋಬಹುದು PC ಕಾಲ್ಫರ್ ಮಾಡಿದ್ರು, ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡೇ ಬಿಟ್ರು ಆಲ್ರೆಡಿ. ನಾಳೆ ಎಕ್ಸಾಮ್ ಬರೆಯಕ್ ಹೋಗ್ತಿರ್ತಕ್ಕಂಥ ಎಲ್ಲ ಸಿವಿಲ್ ಪೊಲೀಸ್ ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಅನ್ನ ತಿಳಿಸ್ತಾ ಇದೀನಿ. ಸೊ ನೆಕ್ಸ್ಟ್ ಏನ್ ಫಿಸಿಕಲ್ ತೋರಿಸಿದ್ನಲ್ಲ ಅಭ್ಯರ್ಥಿಗಳೇ, ಸೊ ಇದರಲ್ಲಿ 3 ಪರೀಕ್ಷೆಗಳನ್ನ ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು. ಎಷ್ಟು 3 ಪರೀಕ್ಷೆಗಳನ್ನ ನೀವು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು. ನಾನು ಏನು ಹೇಳಿದೆ, ಶಾರ್ಟ್ ಪುಟ್ ಆಯ್ತು, ನೆಕ್ಸ್ಟ್ ರನ್ನಿಂಗ್ ಆಯ್ತು, 800 ಆಯ್ತು, ನೆಕ್ಸ್ಟ್ ಅದ್ರ ಜೊತೆಗೆ ಹೈ ಜಂಪ್, ಲಾಂಗ್ ಜಂಪ್ ಗಳು ಏನಿದಾವಲ್ಲ, ಸೊ ಇದರಲ್ಲಿ 3 ಟೆಸ್ಟ್ ಗಳನ್ನ ನೀವು ಕಡ್ಡಾಯವಾಗಿ ಪಾಸ್ ಅನ್ನ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದಾರ. ಸೊ ನಾನು ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ, ಪ್ರತಿಯೊಬ್ರು ಕೂಡ ಪಾಸ್ ಮಾಡ್ಕೊಡ್ರಿ ಅಂತ ಹೇಳ್ತೇನೆ. ಸೊ ಇಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಇಷ್ಟೇ ಇದೆ, ಜಾಸ್ತಿ ಏನು ಇನ್ಫಾರ್ಮೇಶನ್ ಏನಿಲ್ಲ ಇದಕ್ಕೆ. ಸೊ ಪ್ರತಿಯೊಂದು ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳೇ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತಾ. ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬಿಟ್ಟು, ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ನಮ್ಮ ಹತ್ರ ಕೋಚಿಂಗ್ ಬರ್ಬೇಕು ಅನ್ಕೊಂಡಿದ್ರಿ ಅಂದ್ರೆ ಫಿಸಿಕಲ್ ಟೆಸ್ಟ್ ಮಾತ್ರ ಇರ್ತದೆ. ಇದಕ್ಕೆ ಯಾವುದೇ ತರಹದಂತ ಪರೀಕ್ಷೆ ಇರೋದಿಲ್ಲ, ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಫಿಸಿಕಲ್ ಮಾತ್ರ ಪಾಸ್ ಮಾಡ್ಕೊಳ್ಬೇಕಾಗತ್ತ. 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಫಸ್ಟ್ ಆಫ್ ಆಲ್ ನಿಮ್ದು 10ನೇ ತರಗತಿ ಮೆರಿಟ್ ಬೇಸ್ ಮೇಲೆ ಈ ಅಡ್ಮಿಟ್ ಕಾರ್ಡ್ ಅನ್ನ ಲಿಸ್ಟ್ ಅನ್ನ ಬಿಡ್ತಾರೆ. ಅಂದ್ರೆ ಇವಾಗ ಏನ್ ಅರ್ಜಿ ಸಲ್ಲಿಸ್ತಿರಲ್ಲ, ಸೊ ಅರ್ಜಿ ಸಲ್ಲಿಸಿದಾದ್ಮೇಲೆ ಯಾರ್ದೆಲ್ಲ ಹೈಯೆಸ್ಟ್ ಪರ್ಸೆಂಟೇಜ್ ಇರ್ತದೆ SSLC ಅಲ್ಲಿ, ಸೊ ಅಂತ ವಿದ್ಯಾರ್ಥಿಗಳಿಗೆ ಒಂದು ಸೀಟಿಗೆ 20 ಜನಗಳನ್ನ ಸೆಲೆಕ್ಷನ್ ಮಾಡಿಬಿಟ್ಟು ಲಿಸ್ಟ್ ಅನ್ನ ಬಿಡ್ತಾರ. ಲಿಸ್ಟ್ ಬಿಟ್ಟು ಕೇವಲ ಒಂದು 21 ತಿಂಗಳದಲ್ಲೇನೆ ನಿಮ್ಮ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಯಾಕಂದ್ರೆ ಇದು ಯಾವುದೇ ತರದ ಪರೀಕ್ಷೆ ಇರೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ, ಸೊ ನಿಮ್ SLC ಬೇಸ್ ಮೆರಿಟ್ ಮೇಲೆನೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಬಿಡ್ತಾರೆ. ಸೊ ಆಮೇಲೆ ಇದರಲ್ಲಿ ಫಿಸಿಕಲ್ ನಲ್ಲಿ ಯಾವುದೇ ತರದಂತ ಮಾರ್ಕ್ಸ್ ಇರೋದಿಲ್ಲ. ಫಿಸಿಕಲ್ ಜಸ್ಟ್ ಕ್ವಾಲಿಫೈ ಆಗ್ಬೇಕಾಗುತ್ತೆ. ಆನಂತರ ಮೆಡಿಕಲ್ ಚೆಕ್ ಮಾಡ್ಬಿಟ್ಟು ಮತ್ತೆ SSLC ಮೆರಿಟ್ ಅಲ್ಲಿ ಹೈಯೆಸ್ಟ್ ಯಾರಿದಾರಲ್ಲ, ಮತ್ತೆ ಅವಾಗ 1:1 ಅನ್ನ ಕಾಲ್ ಮಾಡಿ ನಿಮ್ಮನ್ನು ಫೈನಲಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಭ್ಯರ್ಥಿಗಳೇ. ಯಾರ್ದೆಲ್ಲ ಚೆನ್ನಾಗಿ ಪರ್ಸೆಂಟೇಜ್ ಇದೆಯಲ್ಲ, ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ನಿಮ್ಮ SSLC ಸ್ಕೋರ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಅನ್ನ ಹಾಕಿ. ಸೊ ನಾನು ಎಷ್ಟು ಕಟ್ ಆಫ್ ನಿಲ್ಲುತ್ತಂತ ನಾನು ಹೇಳುವಂತ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಗೊತ್ತಾಗುತ್ತಾ. ಸೊ ಈ ನಮ್ಮ ಕರ್ನಾಟಕದಲ್ಲಿ SLC ವಿದ್ಯಾರ್ಥಿಗಳು ಎಷ್ಟು ಸ್ಕೋರ್ ಅನ್ನ ಮಾಡಿದಾರೆ ಅಂತ ನಾನು ಅಪ್ಲಿಕೇಶನ್ ಹಾಕ್ಬೇಕೋ ಹಾಕ್ಬಾರ್ದು ಅಂತ ನೀವೇ ಡಿಸೈಡ್ ಮಾಡಿ. ನಾನು ಇವ್ರಿಗೆ ಹಾಕ್ರಿ, ಸೊ 50 ಇದ್ದವ್ರು ಹಾಕ್ರಿ, 100 ಇದ್ದವ್ರು ಹಾಕ್ರಿ, 99 ಇದ್ದವ್ರು ಹಾಕ್ರಿ, 65 ಇದ್ದವ್ರು ಹಾಕ್ರಿ, 75 ಇದ್ದವ್ರು ಹಾಕ್ರಿ ಅಂತ ಅದ್ರ ಬಗ್ಗೆ ನಾನು ಯಾವುದೇ ತರಂತ ಇನ್ಫಾರ್ಮೇಶನ್ ಕೊಡೋದಿಲ್ಲ. ನಿಮ್ಮ ಕಮೆಂಟ್ ಗಳನ್ನ ನೀವೇ ನೋಡ್ಕೊಡ್ರಿ, ನೀವೇ ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋಕೆ ಡಾಕ್ಯುಮೆಂಟ್ಸ್ ಗಳು ಬಂದ್ಬಿಟ್ಟು SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ಕನ್ನಡ ಮಾಧ್ಯಮ ಗ್ರಾಮೀಣ ಇದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ, ಸೊ ನೆಕ್ಸ್ಟ್ ಇದರ ಜೊತೆಗೆ ಫೋಟೋ, ಸಿಗ್ನೇಚರು, ಜಿಮೇಲ್ ಐಡಿ, ಫೋನ್ ನಂಬರ್, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿ ಆನ್ಲೈನ್ ಸೆಂಟರ್ಗೆ ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ನಾಡ್ದು 1 ತಿಂಗಳ ಹೊರಗಡೆ ಟೈಮ್ ಇದೆ. ಸೊ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಚೆನ್ನಾಗಿ ಯಾವುದೇ ತರದ ಮಿಸ್ಟೇಕ್ ಆಗ್ಲಾರ್ದಾಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಫಿಸಿಕಲ್ ಬರ್ಬೇಕನ್ನುವಂತ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಮ್ಮ ಸಂಸ್ಥೆ HJ ಡಿಫೆನ್ಸ್ ಅಕಾಡೆಮಿಲಿ ಆಲ್ರೆಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಪೊಲೀಸ್ ಆಗಿರಲಿ, ಫಾರೆಸ್ಟ್ ಆಗಿರಲಿ, ನೆಕ್ಸ್ಟ್ ಅದರ ಜೊತೆಗೆ KB ಆಗಿರಲಿ, ಅಗ್ನಿವೀರ್ GD, ಟ್ರೇಡ್ ಮನ್, SSGD ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಫುಡ್, ಹೆಲ್ತಿ ಫುಡ್ ಕೂಡ ಕೊಡ್ತಾ ಇದೀವಿ. ಡೈಲಿ 2 ಟೈಮ್ ಫಿಸಿಕಲ್ ಟ್ರೈನಿಂಗ್ ಕೂಡ ಇರುತ್ತೆ. ಹೈ ಜಂಪ್, ಲಾಂಗ್ ಜಂಪ್, ಅದ್ರ ಜೊತೆ ಶಾರ್ಟ್ ಪುಟ್ ಎಲ್ಲಾನು ಕೂಡ ಪ್ರಾಕ್ಟೀಸ್ ಮಾಡಿಸ್ತೀವಿ. ನೀವೇನಾದ್ರೂ ಈ ಸಾರಿ ವರದಿಯನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ಬಂದು
ಜಾಯಿನ್ ಆಗ್ಬೋದು ಅಭ್ಯರ್ಥಿಗಳೇ. ಸೊ ಇನ್ನು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಇದ್ರ ಅಪ್ಡೇಟ್ ಏನಾದ್ರು ನೀವು ಅರ್ಜಿಯನ್ನ ಸಲ್ಲಿಸಿರ್ತೀರಿ, ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಾ, ಸೊ ಶಾರ್ಟ್ ಲಿಸ್ಟ್ ಯಾವಾಗ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ತರನಾಗಿ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.